ಇಬ್ಬರು ಹೆಣ್ಣು ಮಕ್ಕಳು ತಂದೆ ತಾಯಿ ಇದ್ದು ತಬ್ಬಲಿಗಳಾದ ಅಕ್ಕ ತಂಗಿಯ ನೋವಿನ ಕತೆ. ಆದರೆ ಅಕ್ಕ ತಂಗಿಗೆ ಎಂಥ ಮೋಸ ಮಾಡಿದಳೆಂದರೆ ಕೊನೆಗೆ ಆ ಶಿಕ್ಷೆಗೆ ಅವಳೇ ನೋವು ಅನುಭವಿಸಬೇಕಾಯಿತು. 8 ತಿಂಗಳು ತುಂಬಿದ ಗರ್ಭಿಣಿಯಾಗಿದ್ದ ರೇಖಾ ತನ್ನ ಪುಟ್ಟ ತಂಗಿಯನ್ನು ಕರೆದುಕೊಂಡು ಪಾಳು ಬಿದ್ದ ಮನೆಗೆ ಬಂದು ಜೀವನ ಮಾಡ್ತಾ ಇದ್ಲು. ಆದರೆ ತಂಗಿಗೆ ಹೊಟ್ಟೆ ಹಸಿವು ಜಾಸ್ತಿ ಆಗಿದ್ದರಿಂದ ಊಟ ತರಲು ಹೋದವಳು ವಾಪಸ್ ಬರಲೇ ಇಲ್ಲ. ಆದರೆ ಪುಟ್ಟ ತಂಗಿ ಅಕ್ಕ ಬರುವುದನ್ನು ಅಳುತ್ತಾ ಕಾಯ್ತಾ ಇದ್ಲು. ಆದರೆ ಎಷ್ಟೋ ವರ್ಷಗಳ ನಂತರ ತಿರುಗಿ ಬಂದ ಅಕ್ಕ ತನ್ನ ತಂಗಿಯನ್ನು ನೋಡಿ ಮನೆಯ ಸ್ಥಿತಿಯನ್ನು ನೋಡಿ ಜೋರಾಗಿ ಅಳುತ್ತಿದ್ಲು. ರೂಪ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಅಂತ ಹೇಳಿ ಗೋಳಾಡ್ತಿದ್ಲು. ಅವಳ ಕಣ್ಣೀರು ನೋಡಿ ಮನೆಯ ಅಕ್ಕಪಕ್ಕದವರೆಲ್ಲರೂ ಅವಳ ಬಳಿ ಬಂದಿದ್ದರು. ಮುಂದೆ ರೇಖಾ ನೋಡೋದಕ್ಕೆ ತುಂಬ ಲಕ್ಷಣವಾಗಿದ್ಲು. ಅವಳಿಗೆ ಈಗ 18 ವರ್ಷ. ಅವಳ ತಂಗಿ ರೂಪ, ಅವಳಿಗೆ ಈಗ 14 ವರ್ಷ. ಅವರಿಬ್ಬರು ತುಂಬ ಬಿಸಿಲಿನಲ್ಲಿ ಒಂಟಿಯಾಗಿ ನಡೆದುಕೊಂಡು ಹೋಗ್ತಾ ಇದ್ರು. ಸ್ವಲ್ಪ ದೂರ ಹೋದ ನಂತರ ರೂಪ ಹೇಳ್ತಾಳೆ, ಅಕ್ಕ, ನನಗೆ ತುಂಬ ಈ ಬಿಸಿಲಿನಲ್ಲಿ ನಡೆಯೋಕೆ ಆಗ್ತಾ ಇಲ್ಲ ಅಂತ. ಆಗ ರೇಖಾ ಹೇಳ್ತಾಳೆ, ರೂಪ, ಇನ್ನೇನು ಸ್ವಲ್ಪ ದೂರ, ಸಾಯಂಕಾಲ ಆಗ್ತಿದೆ, ನಾವು ಊರನ್ನು ಸೇರ್ಕೋಬೇಕು, ಕತ್ತಲಾದರೆ ತುಂಬ ಕಷ್ಟ ಆಗಿಬಿಡುತ್ತೆ ಅಂತ ಹೇಳ್ತಾಳೆ. ಅವರಿಬ್ಬರು ಮೌನವಾಗಿ ದಾರಿ ಉದ್ದಕ್ಕೂ ನಡೆದುಕೊಂಡು ಬರ್ತಾ ಇರ್ತಾರೆ. ಆದರೆ ರೇಖಾಗೆ ಕೂಡ ಈಗ ತುಂಬ ಬಾಯಾರಿಕೆಯಾಗಿತ್ತು. ಅವಳಿಗೂ ನೀರು ಬೇಕೆನಿಸಿತು. ರೇಖಾ ಹೇಳ್ತಾ ಇದ್ಲು, ಇನ್ನೇನು ಸ್ವಲ್ಪ ದೂರ ನಡೆಯುತ್ತಾ ಹೋದರೆ ಅಲ್ಲಿ ನಮಗೆ ನೀರು ಸಿಗ್ಬಹುದು ಅಂತ. ಆದರೆ ರೇಖಾಗೆ ಈಗಲೂ ಸಹ ಚೆನ್ನಾಗಿ ನೆನಪಿತ್ತು, ಅವರ ತಂದೆ ತಾಯಿ ರಸ್ತೆ ಬಳಿ ನಮ್ಮನ್ನು ಬಿಟ್ಟು ಹೊರಟು ಹೋದರು ಅಂತ. ಅವರು ಬಿಟ್ಟು ಹೋದಾಗ 5 ವರ್ಷದ ಮಗು ರೇಖಾ, ರೂಪ 2 ವರ್ಷದ ಪುಟ್ಟ ಕಂದಮ್ಮ. ಅಪ್ಪ ಹೇಳ್ತಾ ಇದ್ರು, ನೀವಿಬ್ಬರು ಇಲ್ಲೇ ಕುಳಿತುಕೊಳ್ಳಿ, ಅಮ್ಮ ಮತ್ತು ನಾನು ಬೇಗ ಹೋಗಿ ಬರ್ತೀವಿ ಅಂತ ಹೇಳಿ ಹೋದವರು ಮತ್ತೆ ಯಾವತ್ತೂ ವಾಪಸ್ ನಮ್ಮ ಬಳಿ ಬರಲೇ ಇಲ್ಲ. ಅವರು ಯಾಕೆ ನಮ್ಮನ್ನು ಆ ರೀತಿ ದಾರಿಯಲ್ಲಿ ಬಿಟ್ಟು ಹೊರಟು ಹೋದರು ನಮಗಂತೂ ಇಂದಿಗೂ ಗೊತ್ತಿಲ್ಲ. ಆಗ ಅಲ್ಲಿ ಓಡಾಡುತ್ತಿದ್ದ ಜನ ಅಳುತ್ತಿರುವ ನಮ್ಮಿಬ್ಬರನ್ನು ನೋಡಿ ಅಯ್ಯೋ ಪಾಪ ಎಂದು ಕರುಣೆ ತೋರಿ ಅನಾಥಾಶ್ರಮಕ್ಕೆ ಸೇರಿಸಿದ್ರು. ಅಲ್ಲಿಂದಲೇ ಅವರಿಬ್ಬರ ಜೀವನ ಶುರುವಾಯಿತು. ಅನಾಥಾಶ್ರಮದಲ್ಲಿ ಹೊಟ್ಟೆ ತುಂಬ ಊಟ ಇತ್ತು, ಇರಲು ಜಾಗ ಕೂಡ ಇತ್ತು. ಆದರೆ ತಂದೆ ತಾಯಿಯ ಪ್ರೀತಿ ಯಾವತ್ತಿಗೂ ಸಿಗಲಿಲ್ಲ. ಆದರೂ ರೇಖಾ ಅಂತೂ ರೂಪಾಳನ್ನು ಮಾತ್ರ ತುಂಬ ಚೆನ್ನಾಗಿ ನೋಡಿಕೊಳ್ತಿದ್ಲು. ರೂಪ ಅತ್ತಾಗ ಹಠ ಮಾಡಿದಾಗ ರೇಖಾ ಪುಟ್ಟ ಕಂದನನ್ನು ಎತ್ತಿಕೊಂಡು ತನ್ನ ಹೆಗಲ ಮೇಲೆ ಮಲಗಿಸುತ್ತಾ ಸುಮ್ಮನಿರಿಸ್ತಾ ಇದ್ಲು. ದಿನಗಳು ಹೀಗೆ ಕಳೀತಾ ಇತ್ತು. ರೇಖಾ ಈಗ ಬೆಳೆದು ದೊಡ್ಡವಳಾಗಿದ್ಲು. ಒಂದು ದಿನ ಅನಾಥಾಶ್ರಮದವರು ಇಬ್ಬರನ್ನು ಕರೆದು ಹೇಳಿದ್ರು, ರೇಖಾ, ನೀನು ಈಗ 18 ವರ್ಷ ತುಂಬಿರುವ ಹುಡುಗಿಯಾಗಿದ್ದೀಯ. ನಮ್ಮ ಆಶ್ರಮದ ನಿಯಮದ ಪ್ರಕಾರ ನೀನು ಈಗ ನಮ್ಮ ಆಶ್ರಮದಲ್ಲಿ ಇರುವ ಹಾಗೆ ಇಲ್ಲ. ಇಲ್ಲಿಂದ ಹೊರಡಬೇಕು. ಇನ್ನು ಮುಂದೆ ನಿನ್ನ ಜೀವನವನ್ನು ನೀನೇ ನೋಡಿಕೊಳ್ಳಬೇಕು ಎಂದು ಹೇಳಿದ್ರು. ಆ ಮಾತುಗಳನ್ನು ಕೇಳಿದ ತಕ್ಷಣ ರೇಖಾ ಹೇಳಿದ್ಲು, ನಾನು ಹೋದರೆ ನನ್ನ ತಂಗಿ ರೂಪ ಎಂದಾಗ ಆಶ್ರಮದವರು ಗಟ್ಟಿಯಾಗಿ ಹೇಳಿದ್ರು, ಅವಳು ಬೇಕಿದ್ರೆ ಇಲ್ಲೇ ಇರಬಹುದು ಅಂತ. ಆದರೆ ರೇಖಾ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಹೇಳ್ತಾಳೆ, ಇಲ್ಲ ಇಲ್ಲ, ನಾನು ನನ್ನ ತಂಗಿಯನ್ನು ಇಲ್ಲಿ ಒಂಟಿಯಾಗಿ ಬಿಟ್ಟು ಹೋಗೋದಕ್ಕೆ ಆಗಲ್ಲ. ನಾನು ಎಲ್ಲಿ ಹೋಗ್ತೀನೋ ಅಲ್ಲಿಗೆ ಅವಳನ್ನು ಕೂಡ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿದ್ಲು. ಅದರಂತೆ ಆ ದಿನವೇ ತಂಗಿಯನ್ನು ಕರೆದುಕೊಂಡು ಆಶ್ರಮ ಬಿಟ್ಟು ಹೊರಗಡೆ ಬಂದುಬಿಟ್ಲು. ಆದರೆ ಎಲ್ಲಿಗೆ ಹೋಗಬೇಕು ಅನ್ನೋ ಯೋಚನೆ ಕೂಡ ಇರಲಿಲ್ಲ. ಆಗ ಅವಳು ತನ್ನ ತಂಗಿಯನ್ನು ಕರೆದುಕೊಂಡು ಹೋಗ್ತಿರುವಾಗ ಒಂದು ದೇವಸ್ಥಾನವನ್ನು ನೋಡ್ತಾಳೆ ಮತ್ತು ಆ ದೇವಸ್ಥಾನದ ಅರ್ಚಕರ ಬಳಿ ಹೋಗಿ ತನ್ನ ಪರಿಸ್ಥಿತಿಯನ್ನು ಹೇಳಿಕೊಳ್ಳುತ್ತಾಳೆ. ಆಗ ಅವರು ಅಲ್ಲಿ ಅವರಿಗೆ ಕಸ ಗುಡಿಸಿ ರಂಗೋಲಿ ಹಾಕುವ ಕೆಲಸವನ್ನು ಕೊಡ್ತಾರೆ. ಹಾಗೆ ಅಕ್ಕಪಕ್ಕದಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಜೀವನ ಮಾಡ್ತಾರೆ. ಆದರೆ ಯಾವುದೇ ಸಂಕಷ್ಟ ಪರಿಸ್ಥಿತಿಯಲ್ಲೂ ರೇಖಾ ರೂಪಾಳನ್ನು ಕೈ ಬಿಡಲಿಲ್ಲ. ಈಗ ದೇವಸ್ಥಾನವನ್ನು ಬಿಟ್ಟು ಹೋಗಬೇಕಾದ ಪರಿಸ್ಥಿತಿ ಎದುರಾಗಿತ್ತು. ಮತ್ತೆ ಅವಳು ತನ್ನ ಹಳೆಯ ನೆನಪುಗಳನ್ನು ನೆನೆಸಿಕೊಂಡು ತಂಗಿಯ ಜೊತೆ ನಡೆಯುತ್ತಿದ್ಲು. ಈ ದಿನ ಅವರಿಬ್ಬರು ಒಂಟಿಯಾಗಿ ಹೋಗ್ತಾ ಇದ್ರು. ಆಗ ರೂಪ ಸುಸ್ತಾಗಿ ನಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅಕ್ಕ ಎಂದಾಗ ರೇಖಾ ತಂಗಿಯ ತಲೆ ಸವರುತ್ತಾ ಹೇಳ್ತಾಳೆ, ಇನ್ನೇನು ಸ್ವಲ್ಪ ದೂರ ಚಿನ್ನಮ್ಮ, ಹತ್ತಿರ ಎಲ್ಲಾದರೂ ನೀರು ಸಿಗಬಹುದು ಎಂದು ಹೇಳಿ ಅವಳನ್ನು ತನ್ನ ಕಂಕುಳಲ್ಲಿ ಎತ್ತಿಕೊಂಡು ಸ್ವಲ್ಪ ದೂರ ನಡೆಯುತ್ತಿರುತ್ತಾಳೆ. ಆಗ ಅವರಿಬ್ಬರಿಗೂ ಸ್ವಲ್ಪ ದೂರದಲ್ಲಿ ಒಂದು ಪಾಳು ಬಿದ್ದ ಮನೆ ಕಾಣಿಸುತ್ತದೆ. ಅವರಿಬ್ಬರು ಅದನ್ನು ನೋಡಿ ತುಂಬ ಸಂತೋಷ ಪಡ್ತಾರೆ. ಆಗ ರೇಖಾ ಹೇಳ್ತಾಳೆ, ರೂಪ, ಅಲ್ಲಿ ನೋಡು, ಅಲ್ಲಿ ಒಂದು ಮನೆ ಕಾಣಿಸ್ತಾ ಇದೆ, ಆ ಮನೆಯಲ್ಲಿ ನಮಗೆ ನೀರು ಸಿಗಬಹುದು ಅಂತ ಹೇಳಿ ತಂಗಿಯನ್ನು ಕರೆದುಕೊಂಡು ಆ ಪಾಳು ಬಿದ್ದ ಮನೆಯ ಬಳಿಗೆ ಹೋಗ್ತಾಳೆ. ಆದರೆ ಅಲ್ಲಿ ಹೋಗಿ ನೋಡಿದಾಗ ಆ ಮನೆಯೊಳಗೆ ಯಾರೂ ಇರಲಿಲ್ಲ. ಮನೆಯೊಳಗೆ ನೀರು ಕಾಣಿಸ್ಲಿಲ್ಲ. ಮತ್ತೆ ಮನೆಯಿಂದ ಈಚೆ ಬಂದು ಮನೆಯ ಸುತ್ತ ಸ್ವಲ್ಪ ದೂರದವರೆಗೆ ಕಣ್ಣಾಯಿಸ್ತಾಳೆ. ಆಗ ಅವಳಿಗೆ ಅಲ್ಲಲ್ಲಿ ಒಂದು ಚಿಕ್ಕ ಪುಟ್ಟ ಮನೆ ಇರುವುದು ಕಾಣಿಸುತ್ತದೆ. ಆ ಹಳ್ಳಿಯಲ್ಲಿ ಕೆಲವರು ವ್ಯವಸಾಯ ಮಾಡ್ತಾ ಇದ್ರು. ಆಗ ರೇಖಾ ಅನ್ಕೋತಾಳೆ, ಬಹುಶಃ ಯಾರೂ ಈ ಮನೆಯಲ್ಲಿ ಇರೋದಿಲ್ಲ ಅಂತ ಅನಿಸುತ್ತೆ, ನಾವು ಇಲ್ಲಿ ನೆಮ್ಮದಿಯಾಗಿ ಈ ಮನೆಯಲ್ಲಿ ಇರಬಹುದು ಅಂತ. ರೇಖಾ ಮತ್ತು ರೂಪ ಈಗ ಆ ಮನೆಯಲ್ಲಿ ತುಂಬ ಸಂತೋಷವಾಗಿದ್ದರು. ಅವರಿಗೆ ಈಗ ಇರೋದಕ್ಕೆ ಒಂದು ಸೂರು ಅಂತ ಸಿಕ್ಕಿತ್ತು. ಆದರೆ ಆ ಜಾಗ ಯಾರದೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ತಬ್ಬಲಿಗಳಿಗೆ ಒಂದು ಸೂರು ಸಿಕ್ಕಂತಾಗಿತ್ತು. ಆ ಪಾಳು ಬಿದ್ದ ಮನೆಯೇ ಅವರ ಅರಮನೆಯಾಗಿ ಬಿಟ್ಟಿತ್ತು. ರೇಖಾ ಮನೆಯ ಸುತ್ತಮುತ್ತ ಹೋಗಿ ಸ್ವಲ್ಪ ಸೌದೆಗಳನ್ನು ತಂದು ಕಲ್ಲಿನಲ್ಲಿ ಒಲೆ ಕಟ್ಟಿ ಅದರಲ್ಲಿ ಅಡುಗೆ ಮಾಡೋದಕ್ಕೆ ಶುರು ಮಾಡಿದ್ಲು. ಆ ಪಾಳು ಬಿದ್ದ ಮನೆಯಲ್ಲಿ ಯಾವ ಮೂಲೆಯ ಭಾಗ ಚೆನ್ನಾಗಿದೆಯೋ
ಅಲ್ಲಿ ಅವರಿಬ್ಬರು ಮಲಗ್ತಾ ಇದ್ರು. ಆ ಪಾಳು ಬಿದ್ದ ಮನೆಯ ಸುತ್ತಮುತ್ತ ಕೆಲಸ ಮಾಡುವ ಕೆಲವೊಬ್ಬರು ಅವರಿಗೆ ಏನಾದರೂ ತಿನ್ನೋದಕ್ಕೆ ಕೊಡ್ತಾ ಇದ್ರು. ರೇಖಾ ಕೂಡ ಅವರ ಜೊತೆ ಕೆಲಸ ಮಾಡ್ತೀನಿ, ಕೆಲಸ ಕೊಡಿ ಅಂತ ಕೇಳಿ ಕೆಲಸಕ್ಕೆ ಹೋಗ್ತಾ ಇದ್ಲು. ರೂಪಾ ಇನ್ನೂ ಚಿಕ್ಕವಳಾಗಿದ್ದರಿಂದ ಅವಳು ಮನೆಯಲ್ಲೇ ಕುಳಿತು ಮನೆಯ ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಇದ್ಲು. ಹೊರಗೆ ಹೋಗಿ ನೀರು ತೆಗೆದುಕೊಂಡು ಬರೋದು, ಪಾತ್ರೆಗಳನ್ನು ತೊಳೆಯೋದು, ಇದನ್ನು ಮಾಡ್ತಾ ಇದ್ಲು. ಆಗ ಒಂದು ದಿನ ರೂಪಾ ಕೇಳ್ತಾಳೆ, ಅಕ್ಕ, ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಬಿಟ್ಟು ಹೋಗದೇ ಇದ್ದಿದ್ರೆ ನಮ್ಮ ಜೀವನ ಯಾವ ರೀತಿ ಇರ್ತಿತ್ತು ಹೇಳು ಎಂದು. ಆದರೆ ರೇಖಾ ಆ ಪ್ರಶ್ನೆಗೆ ಯಾವತ್ತೂ ಉತ್ತರ ಕೊಡಲೇ ಇಲ್ಲ. ಅವರಿದ್ದರೆ ನಮ್ಮ ಜೀವನ ಬೇರೆ ಥರ ಇರ್ತಾ ಇತ್ತೋ ಏನೋ ಅಂತ. ರೂಪಾಗೆ ಅಕ್ಕನೇ ಪ್ರಪಂಚ ಆಗಿಬಿಟ್ಟಿದ್ಲು. ಆದರೆ ರೇಖಾ ಮೊದಲಿನಂತೆ ಇರಲಿಲ್ಲ. ಈಗ ಸ್ವಲ್ಪ ಬದಲಾಗಿದ್ಲು. ಒಂದು ದಿನ ರೂಪಾಗೆ ತುಂಬ ಹಸಿವಾಗ್ತಾ ಇತ್ತು. ಆಗ ರೂಪಾ ಕೇಳ್ತಾಳೆ, ಅಕ್ಕ, ನನಗೆ ಹೊಟ್ಟೆ ಹಸಿತಾ ಇದೆ, ತಿನ್ನೋದಕ್ಕೆ ಏನಾದರೂ ಕೊಡ್ತೀಯಾ ಅಂತ ಕೇಳಿದಾಗ, ಮನೆಯಲ್ಲಿ ತಿನ್ನೋದಕ್ಕೆ ಏನೂ ಇಲ್ಲ, ನೀನು ಮನೆಯಲ್ಲಿಯೇ ಇರು, ನಾನು ಹೊರಗೆ ಹೋಗಿ ಏನಾದರೂ ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿದ್ಲು. ರೇಖಾ ಹೊರಗಡೆ ಬಂದವಳೆ. ಅವಳು ಮಾರ್ಕೆಟ್ಗೆ ಹೋಗಲಿಲ್ಲ. ಅವಳು ಸೀದಾ ಕೆಲಸಕ್ಕೆ ಹೋಗ್ತಿದ್ದ ಜಮೀನಿನ ಒಂದು ದೊಡ್ಡ ಆಲದ ಮರದ ಬಳಿ ಹೋಗಿದ್ಲು. ಯಾಕಂದರೆ ಗೋಪಾಲ ಅವಳಿಗಾಗಿ ಅಲ್ಲಿ ಕಾಯ್ತಾ ಇದ್ದ. ರೇಖಾಳನ್ನು ನೋಡಿದ ತಕ್ಷಣ ಗೋಪಾಲ ಹೇಳ್ತಾನೆ, ರೇಖಾ, ನೀನು ಬಂದುಬಿಟ್ಟ ಎಂದು. ಆಗ ಅವಳು, ಹೌದು, ನಾನು ತುಂಬ ಕಷ್ಟಪಟ್ಟು ಬಂದಿದ್ದೇನೆ ಎಂದು ಹೇಳಿದ್ಲು. ಆಗ ಗೋಪಾಲ ಹೇಳ್ತಾನೆ, ಇನ್ನು ಎಷ್ಟು ದಿನ ಅಂತ ನಿನ್ನ ಜೀವನವನ್ನು ಇದೇ ರೀತಿ ಹಾಳು ಮಾಡಿಕೊಂಡಿರ್ತೀಯ? ನೀನು ಈಗ ವಯಸ್ಸಿಗೆ ಬಂದಿದ್ದೀಯ, ನಿನ್ನ ಮುಂದೆ ನಿನ್ನ ಪೂರ್ತಿ ಜೀವನ ಇದೆ. ನೀನು ಸುಖವಾಗಿರೋದನ್ನು ಬಿಟ್ಟು ನಿನ್ನ ತಂಗಿಯನ್ನು ನೋಡಿಕೊಳ್ತಾ ಅವಳ ಜವಾಬ್ದಾರಿಯನ್ನು ಜೊತೆಗೆ ಕಟ್ಟಿಕೊಂಡು ನಿನ್ನ ಜೀವನವನ್ನು ಯಾಕೆ ನೀನೇ ಹಾಳು ಮಾಡಿಕೊಳ್ತಿದ್ದೀಯಾ ಅಂತ ಹೇಳ್ತಾನೆ. ರೇಖಾ ಸ್ವಲ್ಪ ಸಮಯ ಏನನ್ನೂ ಮಾತನಾಡೋದಿಲ್ಲ. ಅವಳು ಮೌನವಾಗಿದ್ದು ನಂತರ ಹೇಳ್ತಾಳೆ, ಹೌದು, ನೀನು ಹೇಳೋದು ಸರಿಯಾಗಿಯೇ ಇದೆ. ನನಗೂ ಕೂಡ ಸಾಕಾಗಿ ಹೋಗಿದೆ. ಚಿಕ್ಕಂದಿನಿಂದ ಅವಳ ಜವಾಬ್ದಾರಿಯನ್ನು ತೆಗೆದುಕೊಂಡು ನಮ್ಮನ್ನು ಹೆತ್ತವರು ಬೀದಿಯಲ್ಲಿ ಬಿಸಾಕಿಬಿಟ್ರು. ನನಗೆ ನನ್ನ ತಂಗಿಯ ಜವಾಬ್ದಾರಿಯನ್ನು ಹೆಗಲಿಗೆ ಹಾಕಿ ಅವರು ಅವರ ಜೀವನ ಮಾಡ್ತಾ ಇದ್ದಾರೆ. ಆದರೆ ನಾನು ಇಲ್ಲಿ ನನ್ನ ತಂಗಿಯ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇನೆ. ನಾನು ಕೂಡ ಒಬ್ಬಳು ಮನುಷ್ಯಳು, ನನಗೂ ಕೂಡ ನನ್ನದೇ ಆದ ಜೀವನವಿದೆ. ನನ್ನಿಂದ ಇದೆಲ್ಲ ಇನ್ನೂ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾಳೆ. ಗೋಪಾಲನಿಗೂ ಕೂಡ ಅದೇ ಬೇಕಿತ್ತು. ಸರಿ, ಹಾಗಿದ್ರೆ ನೋಡು, ನಾವಿಬ್ಬರು ಇಲ್ಲಿಂದ ದೂರ ಎಲ್ಲಾದರೂ ಓಡಿ ಹೋಗೋಣ, ನಾವು ನಮ್ಮ ಜೀವನವನ್ನು ಸಂತೋಷವಾಗಿ ಮಜಾ ಮಾಡೋಣ ಅಂತ ಹೇಳ್ತಾನೆ. ಅದಕ್ಕೆ ರೇಖಾ ಕೂಡ ಒಪ್ಪಿಕೊಂಡು ಒಂದು ದೇವಸ್ಥಾನದಲ್ಲಿ ಅವರಿಬ್ಬರು ಮದುವೆ ಮಾಡಿಕೊಂಡು ದೂರ ಓಡಿ ಹೋಗ್ತಾರೆ. ಆದರೆ ಆ ಪಾಳು ಬಿದ್ದ ಮನೆಯಲ್ಲಿ ರೂಪಾ ಒಬ್ಬಂಟಿಯಾಗಿ ತನ್ನ ಅಕ್ಕನಿಗಾಗಿ ಕಾಯ್ತಾ ಇರ್ತಾಳೆ. ಬಾಗಿಲ ಬಳಿ ಕುಳಿತುಕೊಂಡು ಅಕ್ಕ ಬರುವ ದಾರಿಯನ್ನೇ ಕಾಯ್ತಾ ಇದ್ಲು. ಈಗಾಗಲೇ ರಾತ್ರಿ ಆಗ್ತಾ ಬಂದಿತ್ತು. ರೂಪಾ ಅಕ್ಕನ ಬರುವಿಕೆಗಾಗಿ ದಾರಿಯನ್ನೇ ನೋಡ್ತಿದ್ಲು. ಅವಳು ಕೇಳ್ತಾ ಇದ್ಲು, ಅಕ್ಕ, ನೀನು ಯಾಕೆ ಇನ್ನೂ ಬಂದಿಲ್ಲ ಎಂದು. ಯಾಕಂದರೆ ಅವಳಿಗೆ ಈಗ ತುಂಬ ಹಸಿವಾಗಿತ್ತು. ಆದರೆ ಅವಳಿಗೆ ಹಸಿವಿಗಿಂತ ತನ್ನ ಅಕ್ಕನ ಚಿಂತೆ ಹೆಚ್ಚಾಗಿ ಕಾಡ್ತಾ ಇತ್ತು. ಜೊತೆಗೆ ಭಯ ಶುರುವಾಗಿತ್ತು. ಅವಳು ಹೊರಗಡೆ ಬಂದು ಹುಡುಕಾಡುತ್ತಿದ್ಲು, ತನ್ನ ಅಕ್ಕನಿಗೆ ಏನಾದರೂ ತೊಂದರೆ ಆಗಿದೆಯಾ ಎಂದು. ರಾತ್ರಿ ಆಗುತ್ತಾ ಅವಳು ಇನ್ನು ಮತ್ತಷ್ಟು ಭಯಪಟ್ಟುಕೊಳ್ಳೋದಕ್ಕೆ ಶುರು ಮಾಡಿದ್ಲು. ಜೊತೆಗೆ ಅಳುತ್ತಾ ಇದ್ಲು. ಈಗ ರೂಪಾ ಅಂದುಕೊಳ್ತಾಳೆ, ನಾನು ತಪ್ಪು ಮಾಡಿದೆ. ನಾನು ಅಕ್ಕನಿಗೆ ಊಟ ಬೇಕು ಅಂತ ಕೇಳಿಲ್ಲ ಅಂದಿದ್ರೆ ಅಕ್ಕ ಎಲ್ಲೂ ಹೋಗ್ತಾ ಇರಲಿಲ್ಲ ಅಂತ ಅಳೋದಕ್ಕೆ ಶುರು ಮಾಡ್ತಾಳೆ. ಆ ದಿನ ರಾತ್ರಿ ರೂಪಾ ಹೊರಗೆ ಬಂದು ಎಲ್ಲ ಕಡೆ ತನ್ನ ಅಕ್ಕನನ್ನು ಹುಡುಕಾಡ್ತಾಳೆ. ಅಕ್ಕ, ಎಲ್ಲಿದ್ದೀಯಾ? ನೀನು ಬೇಗ ಬಂದುಬಿಡು, ನನಗೆ ಊಟ ಏನೂ ಬೇಡ, ನನಗೆ ಹಸಿವಿಲ್ಲ, ನೀನು ಮಾತ್ರ ನನಗೆ ಬೇಕು, ನೀನು ಬೇಗ ಬಾ ಅಕ್ಕ ಅಂತ ಅಳ್ತಾ ಜೋರಾಗಿ ಹೇಳ್ತಿರ್ತಾಳೆ. ಆ ರಾತ್ರಿ ಎಲ್ಲ ಹೊರಗಡೆ ಕುಳಿತು ತನ್ನ ಅಕ್ಕನನ್ನು ಎದುರು ನೋಡ್ತಾ ಇದ್ಲು. ಆದರೆ ಗೊತ್ತಿರಲಿಲ್ಲ ಅವಳ ಅಕ್ಕ ಅವಳನ್ನು ಬಿಟ್ಟು ಹೊರಟು ಹೋಗಿದ್ದಾಳೆ ಅಂತ. ರೂಪಾ ಸುಸ್ತಾಗಿ ಈಗ ಮತ್ತೆ ತನ್ನ ಮನೆಯೊಳಗೆ ಬಂದು ಕೂತು ಅಳ್ತಾ ಇದ್ಲು. ಅತ್ತು ಆ ಮಗುವಿಗೆ ಯಾವಾಗ ನಿದ್ದೆ ಬಂತು ಗೊತ್ತಾಗಲಿಲ್ಲ. ಬೆಳಗ್ಗೆ ಎದ್ದಾಗ ರೂಪಾ ತುಂಬ ಸಂತೋಷವಾಗಿ ಅಕ್ಕ ಅಂತ ಕೂಗ್ತಾಳೆ. ಆದರೆ ಮನೆಯಲ್ಲಿ ಯಾರೂ ಇರಲಿಲ್ಲ. ರೂಪಾ ಈಗ ಸುತ್ತಮುತ್ತಲು ಎಲ್ಲ ಕಡೆ ನೋಡ್ತಾ ಇದ್ಲು. ಅಕ್ಕ ಮಾತ್ರ ಎಲ್ಲೂ ಅವಳಿಗೆ ಕಾಣಿಸ್ಲೇ ಇಲ್ಲ. ಅವಳು ಈಗ ಪೂರ್ತಿ ದಿನ ಮನೆಯ ಹೊರಗೆ ಕಾಯ್ತಾ ಕುಳಿತಳು. ಆದರೆ ದಿನಗಳು ಇದೇ ರೀತಿ ಕಳೀತಾ ಇತ್ತು. ಆ ಮಗುವಿಗೆ ಅಕ್ಕಪಕ್ಕದವರು ಯಾರಾದರೂ ಸ್ವಲ್ಪ ಊಟವನ್ನು ಕೊಡ್ತಿದ್ರು. ಆದರೆ ರೇಖಾ ಮಾತ್ರ ವಾಪಸ್ ಬರಲೇ ಇಲ್ಲ. ರೇಖಾ ಹೋದಾಗಿನಿಂದ ರೂಪಾ ರಾತ್ರಿಯ ಸಮಯದಲ್ಲಿ ಸ್ವಲ್ಪ ದೂರದಲ್ಲಿದ್ದ ಒಂದು ಅಜ್ಜಿಯ ಮನೆಯ ಹತ್ತಿರ ಹೋಗಿ ಮಲಗಿಕೊಳ್ತಿದ್ಲು. ಬೆಳಗ್ಗೆ ಆದ ತಕ್ಷಣ ಅಕ್ಕ ಬರುತ್ತಾಳೆ ಎನ್ನುವ ಭರವಸೆಯಿಂದ ಪಾಳು ಬಿದ್ದ ಮನೆಗೆ ಬಂದು ಅಲ್ಲಿ ಇರುತ್ತಿದ್ಲು. ಈಗ ರೂಪಾಗೆ ಅರ್ಥವಾಗಿತ್ತು, ಅಕ್ಕ ಯಾವತ್ತೂ ಬರೋದಿಲ್ಲ ಅಂತ. ಅವಳು ಯಾವಾಗಲೂ ಆ ಮನೆಯ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಅಳ್ತಾ ಇದ್ಲು. ಅಕ್ಕ, ನಾನು ಏನು ತಪ್ಪು ಮಾಡಿದೆ? ನೀನು ಯಾಕೆ ನನ್ನನ್ನು ಬಿಟ್ಟು ಹೋದೆ? ನಾನು ಒಬ್ಬಳಿಗೆ ಇರೋದಕ್ಕೆ ತುಂಬ ಭಯ ಆಗ್ತಿದೆ ಅಕ್ಕ, ನೀನು ಬೇಗ ಬಂದುಬಿಡು ಅಂತ ತನಗೆ ತಾನೇ ಪ್ರಶ್ನೆ ಹಾಕಿಕೊಳ್ತಿದ್ಲು. ಈಗ ರೂಪಾ ಬಳಿ ತಿನ್ನೋದಕ್ಕೆ ಏನೂ ಕೂಡ ಇರಲಿಲ್ಲ. ಅವಳು ಎಷ್ಟೋ ದಿನ ಉಪವಾಸದಿಂದ ಕಳಿಬೇಕಾಯಿತು. ಹಸಿವು ತಾಳಲಾರದೆ ಆ ದಿನ ರೂಪಾ ದೂರದಲ್ಲಿ ಕಾಣಿಸುತ್ತಿದ್ದ ಅಜ್ಜಿಯ ಮನೆ ಬಳಿ ಹೋಗಿ ಕೇಳ್ತಾಳೆ, ಅಜ್ಜಿ, ನನಗೆ ತುಂಬ ಹಸಿವಾಗ್ತಿದೆ, ತಿನ್ನೋದಕ್ಕೆ ಏನಾದರೂ ಇದ್ದರೆ ಕೊಡ್ತೀರಾ ಅಂತ. ಆಗ ಅಜ್ಜಿ, ನಿನ್ನ ಅಕ್ಕ ನಿನಗೆ ಎಂಥ ಸಂಕಷ್ಟ ತಂದು ಇಟ್ಲು ಎಂದು ಅವಳನ್ನು ನೋಡಿ ಆ ಅಜ್ಜಿಗೆ ತುಂಬ ದುಃಖವಾಗುತ್ತದೆ. ಆಗ ಅವರು ರೂಪಾಗೆ ತಿನ್ನೋದಕ್ಕೆ ಸ್ವಲ್ಪ ಊಟ ಹಾಕಿ ಕೊಡ್ತಾರೆ. ಹೊಟ್ಟೆ ಹಸಿವಿನಿಂದ ಸಾಕಾಗಿದ್ದ ರೂಪಾ ಕೊಟ್ಟ ಊಟವನ್ನು ಗಬಗಬ ಅಂತ ತಿಂದು ಬಿಡ್ತಾಳೆ.
ನಂತರ ಆ ಅಜ್ಜಿಯ ಬಳಿ ಕೇಳ್ತಾಳೆ, ಯಾವುದಾದ್ರೂ ಕೆಲಸ ಇದ್ದರೆ ಕೊಡ್ತೀರಾ? ನೀವು ಏನು ಕೆಲಸ ಕೊಟ್ಟರು ನಾನು ಮಾಡ್ತೇನೆ ಅಂತ ಹೇಳ್ತಾಳೆ. ಈಗ ರೂಪ ಪ್ರತಿದಿನ ಎದ್ದ ನಂತರ ಸ್ವಲ್ಪ ಸಮಯ ತನ್ನ ಅಕ್ಕ ಬರುವ ದಾರಿಯನ್ನು ಎದುರು ನೋಡ್ತಾ ಇದ್ಲು. ಅವಳಿಗೆ ಈಗಲೂ ಎಲ್ಲೋ ಒಂದು ಮೂಲೆಯಲ್ಲಿ ನಂಬಿಕೆ ಇತ್ತು, ನನ್ನ ಅಕ್ಕ ವಾಪಸ್ ಬರ್ಬೋದು ಅಂತ. ಅಕ್ಕ ಬರದೇ ಇದ್ದಾಗ ರೂಪ ಈಗ ಹತ್ತಿರದಲ್ಲಿರುವ ಮನೆಗಳ ಬಳಿ ಹೋಗಿ ಕೆಲಸ ಕೇಳ್ತಿದ್ಲು. ಆದರೆ ಅವರಾರು ಮೊದಲು ಕೆಲಸ ಮಾಡಿಸಿಕೊಳ್ತಿರ್ಲಿಲ್ಲ. ಸ್ವಲ್ಪ ಊಟ ಕೊಟ್ಟು ಕಳಿಸ್ತಾ ಇದ್ರು. ಊಟವನ್ನು ತೆಗೆದುಕೊಂಡು ಹೋಗಿ ತನ್ನ ಅಕ್ಕ ಬರ್ತಾಳೆ ಅಂತ ಕಾಯ್ತಾ ಇದ್ಲು. ಆದರೆ ಎಷ್ಟೇ ಸಮಯ ಕಳೆದರೂ ಅವಳ ಅಕ್ಕ ಮಾತ್ರ ವಾಪಸ್ ಬರಲಿಲ್ಲ. ಈಗ ರೂಪ ಒಂಟಿಯಾಗಿ ಬಿಟ್ಟಿದ್ಲು. ಈಗೀಗ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಬೇರೆಯವರ ಮನೆಗಳಲ್ಲಿ ಹೊಲಗಳಲ್ಲಿ ಕೆಲಸ ಮಾಡೋದು, ರಾತ್ರಿ ಆ ಅಜ್ಜಿಯ ಮನೆಯಲ್ಲಿ ಹೋಗಿ ಮಲಗಿಕೊಳ್ಳೋದು, ಹೀಗೆ ಇವಳ ಜೀವನ ಅಭ್ಯಾಸವಾಗಿ ಬಿಟ್ಟಿತ್ತು. ರೂಪ ಪ್ರತಿದಿನ ಹೇಳ್ತಿದ್ಲು, ಅಕ್ಕ ನೀನು ಒಂದೇ ಒಂದು ಸಲ ವಾಪಸ್ ಬಾ, ನಾನು ಇನ್ಯಾವತ್ತೂ ನಿನ್ನ ಬಳಿ ಊಟ ಮಾತ್ರ ಕೇಳೋದಿಲ್ಲ, ನಿನಗೆ ಯಾವತ್ತೂ ತೊಂದರೆ ಕೊಡೋದಿಲ್ಲ ಅಂತ. ಈಗ ರೂಪ ಬಳಿ ಅಳಲು ಪುರುಸೊತ್ತು ಇರಲಿಲ್ಲ. ಹಸಿವು ಅವಳನ್ನು ತುಂಬ ಬದಲಾಯಿಸಿ ಬಿಟ್ಟಿತ್ತು. ಸೂರ್ಯ ಹುಟ್ಟುವುದಕ್ಕಿಂತ ಮುಂಚೆ ಎದ್ದು ಹೊಲ ಮನೆಗಳಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ಲು. ಬೆಳಗ್ಗಿನಿಂದ ಸಾಯಂಕಾಲದವರೆಗೆ ಅವಳು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ಲು ಅಂದರೆ ಒಬ್ಬ ಗಂಡಸು ಮಾಡುವ ಹಾಗೆ ಎಲ್ಲವನ್ನ ಮಾಡ್ತಿದ್ಲು. ಸಾಯಂಕಾಲ ಕೆಲಸ ಮುಗಿಸಿ ಸುಸ್ತಾಗಿ ತನ್ನ ಪಾಳು ಮನೆಗೆ ಬಂದು ಬಿಡ್ತಿದ್ಲು. ಸಮಯದ ಜೊತೆ ಅವಳು ಒಂಟಿಯಾಗಿ ಬದುಕುವುದನ್ನು ಕಲಿತು ಬಿಟ್ಟಳು. ದಿನಗಳು ಈಗ ವರ್ಷಗಳಾಗಿ ಕಳೆದಿದ್ದು ರೂಪ ಈಗ ದೊಡ್ಡವಳಾಗಿದ್ಲು. ಅವಳೀಗ ನೋಡೋದಕ್ಕೆ ತುಂಬ ಸೌಂದರ್ಯವಂತೆಯಾಗಿದ್ದಳು. ಬೆಳಗಿನಿಂದ ಸಾಯಂಕಾಲದವರೆಗೆ ಆ ಸುಡು ಬಿಸಿಲಿನಲ್ಲಿ ಕೆಲಸ ಮಾಡಿದ ಮೇಲೂ ಅವಳು ನೋಡಲು ಎಷ್ಟೊಂದು ಸುಂದರವಾಗಿ ಕಾಣ್ತಾ ಇದ್ಲು. ಒಂದು ದಿನ ಅವಳು ಕೆಲಸ ಮಾಡುತ್ತಿದ್ದ ತೋಟದ ಯಜಮಾನರು ತಮ್ಮ ಮಗನನ್ನು ಅವರ ಜೊತೆಗೆ ತೋಟಕ್ಕೆ ಕರೆದುಕೊಂಡು ಬಂದಿದ್ರು. ಅವರಿಬ್ಬರು ಈಗ ಅಲ್ಲಿದ್ದ ರೂಪಾಳನ್ನು ನೋಡುತ್ತಾರೆ. ರೂಪ ಹೆಸರಿಗೆ ತಕ್ಕಂತೆ ರೂಪವತಿಯಾಗಿದ್ದಳು. ಯಜಮಾನರ ಮಗ ರಾಜು ರೂಪಾಳನ್ನು ನೋಡ್ತಾ ಇದ್ದ. ಇಷ್ಟೊಂದು ಸುಂದರವಾದ ಹುಡುಗಿ ಈ ಸುಡು ಬಿಸಿಲಿನಲ್ಲಿ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾಳೆ ಅಂತ ಮೊದಲ ನೋಟದಲ್ಲಿ ಅವನಿಗೆ ಪ್ರೀತಿ ಶುರುವಾಯಿತು. ರಾಜು ಅಂದುಕೊಳ್ತಿದ್ದ, ನಾನು ಮದುವೆ ಅನ್ನೋದಾದರೆ ಇವಳನ್ನು ಮಾಡಿಕೊಳ್ಳಬೇಕು ಅಂತ. ಈಗ ರಾಜು ಪ್ರತಿದಿನ ಅವಳಿಗೋಸ್ಕರ ತೋಟಕ್ಕೆ ಬರ್ತಾ ಇದ್ದ. ಆದರೆ ಅವನು ಯಜಮಾನರ ಮಗನ ರೀತಿ ಬರ್ತಾ ಇರಲಿಲ್ಲ. ಸಾಧಾರಣವಾದ ಬಟ್ಟೆಗಳಲ್ಲಿ ಸಾಮಾನ್ಯ ರೈತನ ಮಗನಂತೆ ಬರ್ತಾ ಇದ್ದ. ರಾಜು ಆ ಜನರ ಮಧ್ಯೆ ಸಾಮಾನ್ಯ ಕೂಲಿಯವನ ರೀತಿ ಕೆಲಸ ಮಾಡ್ತಾ ಇದ್ದ. ಅವನು ರೂಪ ಜೊತೆ ಮಾತನಾಡಲು, ಅವಳ ಜೊತೆ ಸ್ನೇಹ ಬೆಳೆಸಲು ಪ್ರಯತ್ನ ಮಾಡ್ತಿದ್ದ. ಒಂದು ದಿನ ರಾಜು ಕೇಳ್ತಾನೆ, ನೀನು ಇಲ್ಲಿ ಯಾವಾಗಿನಿಂದ ಕೆಲಸ ಮಾಡ್ತಿದ್ದೀಯಾ ಅಂತ. ಆಗ ರೂಪ ಹೇಳ್ತಾಳೆ, ನಾನು ತುಂಬ ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅವರಿಬ್ಬರು ಈಗ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ತಿದ್ರು. ಕೆಲಸ ಮುಗಿದು ಮಧ್ಯಾಹ್ನ ಊಟ ಮಾಡೋದಕ್ಕೆ ಬಿಡುವು ಸಿಕ್ಕಾಗ ಅವರಿಬ್ಬರು ಒಟ್ಟಿಗೆ ಒಂದೇ ಜಾಗದಲ್ಲಿ ಕುಳಿತು ಊಟ ಮಾಡ್ತಿದ್ರು. ಹಾಗೆ ಸ್ವಲ್ಪ ಸಮಯ ಮಾತನಾಡ್ತಾ ಇರ್ತಿದ್ರು. ರಾಜುಗೆ ರೂಪ ಪೂರ್ತಿ ಇಷ್ಟವಾಗಿ ಬಿಟ್ಟಿದ್ಲು. ರೂಪಾಗೂ ಕೂಡ ರಾಜು ಇಷ್ಟವಾಗಿದ್ದ. ರೂಪಾಗೆ ಅನ್ನಿಸ್ತಿತ್ತು, ಇವರು ಕೂಡ ನನ್ನಂಥ ಬಡವರು ಅಂತ. ನಿಧಾನವಾಗಿ ಅವರಿಬ್ಬರಿಗೂ ಈಗ ಒಳ್ಳೆಯ ಗೆಳೆತನ ಶುರುವಾಗಿತ್ತು. ಅದು ಯಾವಾಗ ಪ್ರೀತಿಗೆ ತಿರುಗಿತ್ತೋ ಅವರಿಗೆ ತಿಳಿಯಲಿಲ್ಲ. ಒಂದು ದಿನ ರಾಜು ರೂಪಾಗೆ ಹೇಳ್ತಾನೆ, ನಾನು ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕು ಅಂತ. ಆಗ ರೂಪ ಸ್ವಲ್ಪ ಗಾಬರಿಯಿಂದ ಕೇಳ್ತಾಳೆ, ಏನು ವಿಷಯ? ನನ್ನ ಜೊತೆ ನೀವು ಏನು ಮಾತನಾಡಬೇಕು? ಆಗ ರಾಜು ಹೇಳ್ತಾನೆ, ನಾನು ನಿನ್ನ ಮದುವೆ ಮಾಡ್ಕೊಳ್ತೇನೆ ಎಂದಾಗ ರೂಪಾಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ಅವಳು ಗಾಬರಿಯಿಂದ ನಿಂತುಕೊಂಡ್ಳು. ಅವಳು ಯಾವತ್ತೂ ಅಂದುಕೊಂಡಿರಲಿಲ್ಲ ನನ್ನ ಜೀವನದಲ್ಲಿ ಈ ರೀತಿಯಾದಂತಹ ಒಂದು ದಿನ ಬರುತ್ತೆ ಅಂತ. ಯಾಕಂದರೆ ಅವರಿಬ್ಬರ ಮಧ್ಯ ಪ್ರೀತಿ ಹುಟ್ಟುಕೊಂಡಿದ್ರೂ ಒಬ್ಬರಿಗೊಬ್ಬರು ಹೇಳಿಕೊಂಡಿರಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ರೂಪ ಹೇಳಿದ್ಲು, ನೀನು ನಿಜವಾಗಿಯೂ ನನ್ನನ್ನು ಇಷ್ಟಪಡ್ತಾ ಇದ್ದೀಯಾ? ನನ್ನ ಜೊತೆ ಇರಬೇಕು ಅಂತ ನಿನಗೆ ಆಸೆ ಇದ್ದರೆ ನನಗೇನು ಅಭ್ಯಂತರವಿಲ್ಲ. ನಾವು ಮದುವೆ ಮಾಡ್ಕೊಳ್ಬಹುದು. ನನಗೂ ಕೂಡ ಯಾರೂ ಇಲ್ಲ, ನೀನು ಒಳ್ಳೆಯವನೇ ಅಂತ. ಕೆಲ ದಿನಗಳ ನಂತರ ಅವರಿಬ್ಬರು ದೇವಸ್ಥಾನದಲ್ಲಿ ಸಿಂಪಲ್ಲಾಗಿ ಮದುವೆ ಕೂಡ ಮಾಡಿಕೊಳ್ತಾರೆ. ಮದುವೆಯಾದ ನಂತರ ರಾಜು ರೂಪಾಳನ್ನು ಕರೆದುಕೊಂಡು ತನ್ನ ಮನೆಗೆ ಬಂದ. ರಾಜುವಿನ ಮನೆಯನ್ನು ನೋಡಿ ರೂಪ ಗಾಬರಿಯಾಗಿ ಹೋದ್ಲು. ಇದು ಯಾರ ಮನೆ? ನಾವು ಇಲ್ಲಿಗೆ ಯಾಕೆ ಬಂದಿದ್ದೀವಿ ಎಂದು ರೂಪ ಕೇಳಿದಾಗ ರಾಜು ಹೇಳ್ತಾನೆ, ರೂಪ ಇದು ನಮ್ಮ ಮನೆ. ನೀನು ಕೆಲಸ ಮಾಡುವ ಯಜಮಾನರ ಮಗ ಎಂದು ಆ ದಿನವೇ ಗೊತ್ತಾಗಿದ್ದರೆ, ನಾನು ನಿನಗೆ ಮೊದಲೇ ಸತ್ಯ ಹೇಳಿದರೆ, ನಾನು ಈ ಊರಿನ ಯಜಮಾನರ ಮಗ ಅಂತ ನೀನು ಈ ಮದುವೆಗೆ ಯಾವತ್ತೂ ಒಪ್ಪಿಗೆ ಕೊಡ್ತಾ ಇರಲಿಲ್ಲ. ಅಷ್ಟು ಮಾತ್ರವಲ್ಲ, ನಾನು ಅಂದುಕೊಳ್ತಿದ್ದೆ ನೀನು ನನ್ನ ದುಡ್ಡು ಮತ್ತು ನನ್ನ ಶ್ರೀಮಂತಿಕೆ ನೋಡಿ ಅಲ್ಲ, ನನ್ನನ್ನು ಒಬ್ಬ ಸಾಮಾನ್ಯ ಮನುಷ್ಯನನ್ನಾಗಿ ಪ್ರೀತಿಸಬೇಕು ಅಂತ. ಅದು ಹಾಗೆಯೇ ಆಯಿತು. ಆಗ ರೂಪ ರಾಜುನನ್ನೇ ಆಶ್ಚರ್ಯದಿಂದ ನೋಡ್ತಾ ಇದ್ಲು. ಈಗ ಅವಳ ಕಣ್ಣು ತುಂಬಿ ಬಂದಿತ್ತು. ಆದರೆ ಆ ಕಣ್ಣೀರು ದುಃಖದ್ದಾಗಿರಲಿಲ್ಲ. ಅವಳು ತುಂಬ ಸಂತೋಷವಾಗಿದ್ದಳು. ಹುಡುಗನ ತಂದೆ ತಾಯಿ ಕೂಡ ಅವಳನ್ನು ಸ್ವಾಗತ ಮಾಡಿಕೊಂಡರು. ತುಂಬ ಸಮಯದ ನಂತರ ಒಂಟಿತನ ಜೀವನ ದೂರವಾಗಿತ್ತು. ರೂಪಾಳ ಜೀವನದಲ್ಲಿ ಈಗ ನೆಮ್ಮದಿ ಬಂದಿತ್ತು. ಎಲ್ಲ ಸಂಬಂಧಗಳು ಕೂಡ ಸಿಕ್ಕಿದ್ದವು. ರಾಜು ಆಸೆಪಟ್ಟಂತೆ ಮನೆಯವರು ಕೂಡ ಅವನ ಮದುವೆಗೆ ವಿರೋಧ ಮಾಡಲಿಲ್ಲ. ಅವಳನ್ನು ಸೊಸೆ ಎಂದು ಒಪ್ಪಿಕೊಂಡಿದ್ದರು. ಒಂದು ದಿನ ಇದ್ದಕ್ಕಿದ್ದಂತೆ ಆ ಊರಿಗೆ ಒಬ್ಬ ಮಹಿಳೆ ನಡೆದುಕೊಂಡು ಬರ್ತಾ ಇದ್ಲು. ಅವಳ ಬಟ್ಟೆಗಳೆಲ್ಲವೂ ಹರಿದಿದ್ದವು, ಅಲ್ಲದೆ ತುಂಬ ಕೊಳೆಯಾಗಿದ್ದವು. ಅವಳು ನೋಡೋದಕ್ಕೆ ತುಂಬ ದುಃಖದಲ್ಲಿರುವಂತೆ ಕಾಣ್ತಿದ್ಲು.
ಅವಳನ್ನು ನೋಡಿದ ತಕ್ಷಣ ಹೇಳಬಹುದಾಗಿತ್ತು ಆಕೆ ಒಬ್ಬಳು ಗರ್ಭಿಣಿ ಎಂದು. ಆಕೆ ಅಷ್ಟಕ್ಕೂ ಬೇರೆ ಯಾರೂ ಆಗಿರಲಿಲ್ಲ. ಅವಳೇ ರೂಪಾಳ ಅಕ್ಕ, ಅದೇ ರೇಖಾ. ಕೆಲವು ವರ್ಷಗಳ ಹಿಂದೆ ತನ್ನ ತಂಗಿಯನ್ನು ಆ ಪಾಳು ಮನೆಯಲ್ಲಿ ಒಂಟಿಯಾಗಿ ಬಿಟ್ಟು ತನ್ನ ಜೀವನದ ಸುಖವನ್ನು ಹುಡುಕಿಕೊಂಡು ಹೊರಟು ಹೋಗಿದ್ದವಳು. ಆದರೆ ಈ ದಿನ ಅವಳ ಜೀವನ ಪೂರ್ತಿಯಾಗಿ ಬದಲಾಗಿ ಬಿಟ್ಟಿತ್ತು. ಆ ಜೀವನ ಅವಳಿಗೆ ತುಂಬ ದೊಡ್ಡ ಪಾಠವನ್ನೇ ಕಲಿಸಿತ್ತು. ಜನರೆಲ್ಲ ಅವಳನ್ನು ನೋಡಿ ಪಿಸು ಪಿಸು ಮಾತನಾಡಿಕೊಳ್ಳುತ್ತಿದ್ದರು. ಇವಳು ಯಾರೋ ಭಿಕ್ಷುಕಿ ಇರಬೇಕು, ನಮ್ಮ ಊರಿಗೆ ಬರ್ತಾ ಇದ್ದಾಳೆ ಅಂತ ಹೇಳ್ತಿದ್ರು. ಆದರೆ ರೇಖಾ ಯಾರಿಗೂ ಅವಳ ಮುಖವನ್ನು ತೋರಿಸೋದಕ್ಕೆ ಇಷ್ಟಪಡಲಿಲ್ಲ. ಅವಳು ತಲೆ ತಗ್ಗಿಸಿಕೊಂಡು ಮೌನವಾಗಿ ನಡೆದುಕೊಂಡು ಬರ್ತಾ ಇದ್ಲು. ಯಾಕಂದರೆ ಈಗ ಅವಳಿಗೆ ನಾಚಿಕೆ, ಪಶ್ಚಾತ್ತಾಪ ಎಲ್ಲವೂ ಕಾಡುತ್ತಿತ್ತು. ಅವಳು ಈಗ ಮೌನವಾಗಿ ತಾನು ಪಾಳು ಬಿದ್ದ ಗುಡಿಸಲಿನ ಕಡೆಗೆ ಹೋದಾಗ ರೇಖಾ ಒಂದು ನಿಮಿಷ ಬೆಚ್ಚು ಬಿದ್ದು ಅಲ್ಲೇ ನಿಂತು ಬಿಡುತ್ತಾಳೆ. ಅದೇ ಜಾಗದಲ್ಲಿ ಕೆಲವು ವರ್ಷಗಳ ಹಿಂದೆ ಇಬ್ಬರು ಅಕ್ಕ ತಂಗಿಯರು ತುಂಬ ಸಂತೋಷವಾಗಿದ್ದರು. ರೂಪಾ ಪುಟ್ಟ ಹುಡುಗಿ, ಯಾವಾಗಲೂ ತನ್ನ ಅಕ್ಕನಿಗಾಗಿ ಎದುರು ನೋಡ್ತಾ ಕಾಯ್ತಾ ಇದ್ಲು. ರೇಖಾ ಈಗ ಗಾಬರಿಯಿಂದ ಪಾಳು ಬಿದ್ದ ಮನೆಯ ಬಾಗಿಲನ್ನು ತೆಗೆಯುತ್ತಾಳೆ. ಅವಳು ಒಳಗೆ ಹೋಗಿ ನೋಡಿದಾಗ ಅದು ಪೂರ್ತಿ ಖಾಲಿಯಾಗಿತ್ತು. ಅಲ್ಲಿ ಯಾರೂ ಇರಲಿಲ್ಲ. ಅದನ್ನು ನೋಡಿ ಅವಳ ಹೃದಯ ಒಡೆದು ಹೋದಂತೆ ಅಲ್ಲೇ ಕುಳಿತುಕೊಂಡು ಬಿಕ್ಕಳಿಸುತ್ತಾ ಅಳುತ್ತಾ, ನನ್ನ ಕಂದ ರೂಪಾ, ನೀನು ಎಲ್ಲಿ ಹೋದೆ? ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಕಂದ. ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಿನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಬಾರ್ದಿತ್ತು. ದಯವಿಟ್ಟು ನನ್ನನ್ನು ಕ್ಷಮಿಸು. ನಾನು ನನ್ನ ಜೀವನಕ್ಕಾಗಿ ನಿನ್ನನ್ನು ಒಂಟಿಯಾಗಿ ಬಿಟ್ಟು ಆ ದಿನ ಹೊರಟು ಹೋದೆ ಎಂದು ಅವಳಿಗೆ ಅವಳೇ ಹೇಳಿಕೊಳ್ಳುತ್ತಾ ಅಳುತ್ತಿದ್ಲು. ನಾನು ನನ್ನ ಜೀವನದ ಸುಖಕ್ಕಾಗಿ ನಿನ್ನ ಕಡೆ ಗಮನ ಕೊಡದೆ, ನಿನ್ನ ಪರಿಸ್ಥಿತಿಯನ್ನು ಲೆಕ್ಕಕ್ಕೆ ಇಟ್ಟುಕೊಳ್ಳದೆ, ನೀನು ಏನಾದರೂ ಆಗಲಿ ಅಂತ ಆ ದಿನ ಬಿಟ್ಟು ಓಡಿ ಹೋದೆ. ಆ ತಪ್ಪಿನ ಶಿಕ್ಷೆಯನ್ನೇ ನಾನೀಗ ತುಂಬ ಕಠೋರವಾಗಿ ಅನುಭವಿಸುತ್ತಿದ್ದೀನಿ. ನಿನ್ನನ್ನು ಬಿಟ್ಟು ಯಾರಿಗಾಗಿ ನಾನು ಓಡಿ ಹೋದೆನೋ ಅವನು ಕೂಡ ನನ್ನನ್ನು ಬಿಟ್ಟು ಹೊರಟು ಹೋದ. ಈ ಪರಿಸ್ಥಿತಿಯಲ್ಲಿ ನಾನು ಎಲ್ಲಿಗೆ ಹೋಗಬೇಕು ಅಂತ ತಿಳಿಲಿಲ್ಲ. ಹಾಗಾಗಿ ನಾನು ಈಗ ನಿನ್ನನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದೆ. ರೂಪಾ, ನೀನು ಇಲ್ಲೇ ಎಲ್ಲಿಯಾದರೂ ಇದ್ದು ನನ್ನ ಮಾತನ್ನು ಕೇಳಿಸಿಕೊಳ್ತಿದ್ರೆ ದಯವಿಟ್ಟು ಎದುರಿಗೆ ಬಾ. ಈ ಅಕ್ಕನನ್ನು ಒಮ್ಮೆ ಕ್ಷಮಿಸಿಬಿಡು. ಒಂದೇ ಒಂದು ಸಲ ನಾನು ನಿನ್ನ ಜೊತೆ ನಿನ್ನ ಕೈಕಾಲು ಹಿಡಿದು ಕ್ಷಮೆ ಕೇಳಬೇಕು ಅಂತ ಹೇಳ್ತಾ ಅಳ್ತಿದ್ಲು. ಅವಳ ಗೋಳು ಕೇಳಿ ಅಕ್ಕಪಕ್ಕದಲ್ಲಿ ಕೆಲಸ ಮಾಡುತ್ತಿದ್ದ ಕೆಲವು ಹೆಂಗಸರು ಅಲ್ಲಿಗೆ ಬರ್ತಾರೆ. ಅವರು ಅವಳನ್ನು ನೋಡಿ, ಯಾರು ಈ ಗರ್ಭಿಣಿ ಮಹಿಳೆ? ಯಾಕೆ ಆ ಪಾಳು ಬಿದ್ದ ಮನೆಯಲ್ಲಿ ಕೂತುಕೊಂಡು ಅಳ್ತಾ ಇದ್ದಾಳೆ ಎಂದು. ಆಗ ಅಲ್ಲಿಗೆ ಒಬ್ಬ ವಯಸ್ಸಾದ ಮಹಿಳೆ ಬಂದು ಕೇಳ್ತಾಳೆ, ಯಾರಮ್ಮ ನೀನು? ಇಲ್ಲಿ ಯಾರನ್ನು ಹುಡುಕ್ತಾ ಇದ್ದೀಯಾ? ಇಲ್ಲಿ ಕುಳಿತುಕೊಂಡು ಯಾಕೆ ಅಳ್ತಾ ಇದ್ದೀಯಾ? ಏನಾಯಿತು ನಿನಗೆ ಅಂತ. ಆಗ ರೇಖಾ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಹೇಳ್ತಾಳೆ, ನಾನು ನನ್ನ ರೂಪಾನ ಹುಡುಕಿಕೊಂಡು ಇಲ್ಲಿಗೆ ಬಂದೆ. ಆದರೆ ಅವಳು ಇಲ್ಲಿ ಕಾಣಿಸ್ತಿಲ್ಲ ಎಂದಾಗ ಆ ಮಾತನ್ನು ಕೇಳಿದ ತಕ್ಷಣ ಅವರೆಲ್ಲರೂ ಆಶ್ಚರ್ಯಪಟ್ಟು ಒಬ್ಬರ ಮುಖ ಒಬ್ಬರು ನೋಡಿಕೊಳ್ತಾರೆ. ಆಗ ಅದರಲ್ಲಿ ಒಬ್ಬ ಮಹಿಳೆ ಹೇಳಿದ್ಲು, ಈಗ ರೂಪಾ ಇಲ್ಲಿ ಇರೋದಿಲ್ಲ ಅಂತ. ಆ ಮಾತು ಕೇಳಿ ರೇಖಾ ಗಾಬರಿಯಾದಳು. ತಕ್ಷಣ ಎದ್ದು ನಿಂತಳು. ಏನಾಯಿತು ನನ್ನ ತಂಗಿಗೆ? ಯಾಕೆ ಅವಳು ಇಲ್ಲಿ ಇರೋದಿಲ್ಲ? ಎಲ್ಲಿಗೆ ಹೋದ್ಲು ಅಂತ ಕೇಳ್ತಾಳೆ. ಆಗ ಆ ಮಹಿಳೆ ಹೇಳಿದ್ಲು, ಅವಳ ಜೀವನ ಈಗ ಪೂರ್ತಿಯಾಗಿ ಬದಲಾಗಿದೆ. ಅವಳ ಅದೃಷ್ಟ ಅವಳ ಕೈ ಹಿಡಿದಿದೆ. ಅವಳು ಇದೇ ಊರಿನ ಜಮೀನ್ದಾರರ ಮಗನನ್ನು ಮದುವೆ ಮಾಡಿಕೊಂಡಿದ್ದಾಳೆ. ರೂಪಾ ಈಗ ಆ ಬಂಗಲೆಯಲ್ಲಿ ತುಂಬ ಸಂತೋಷವಾಗಿದ್ದಾಳೆ ಎಂದ ಮಾತುಗಳನ್ನು ಕೇಳಿದ ರೇಖಾ ಒಂದು ಕ್ಷಣ ಆಶ್ಚರ್ಯಪಡುತ್ತಾಳೆ. ಆ ಮಹಿಳೆ ಹೇಳ್ತಾ ಇದ್ಲು, ಪಾಪ ರೂಪ, ಅವರ ಅಕ್ಕ ಅವಳನ್ನು ಬಿಟ್ಟು ಹೋದಾಗ ಅವಳ ಜೀವನ ತುಂಬ ದುಃಖಕರವಾಗಿತ್ತು. ಆ ಮಗು ಆ ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ಕಷ್ಟಪಟ್ಟಿತು ಎಂದರೆ ಅದನ್ನು ನೆನೆಸಿಕೊಂಡ್ರೆ ತುಂಬ ದುಃಖ ಆಗುತ್ತೆ. ಅವಳು ನಮ್ಮ ಮನೆಗಳಲ್ಲಿ ಕೆಲಸ ಮಾಡ್ತಾ ಇದ್ಲು. ನಮ್ಮ ಹೊಲ ಗದ್ದೆಗಳಲ್ಲೂ ಕೆಲಸ ಮಾಡ್ತಾ ಇದ್ಲು. ತನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ಎಷ್ಟೊಂದು ಕಷ್ಟಪಡ್ತಾ ಇತ್ತು ಆ ಮಗು. ಪಾಪ ರೂಪ ತನ್ನ ಅಕ್ಕನಿಗಾಗಿ ಪ್ರತಿದಿನ ಈ ಪಾಳು ಮನೆಯ ಹತ್ತಿರ ಬಂದು ಕಾಯ್ತಾ ಅಳ್ತಾ ಕೂರ್ತಿದ್ಲು. ಅವಳ ಕಣ್ಣೀರನ್ನು ನೋಡಿದ ದೇವರು ಅವಳನ್ನು ಒಂದು ಒಳ್ಳೆಯ ಜಾಗಕ್ಕೆ ಸೇರಿಸಿದ. ಒಂದು ದಿನ ಜಮೀನ್ದಾರನ ಮಗ ಅವರ ಹೊಲಗದ್ದೆಗಳನ್ನು ನೋಡಲು ಬಂದಾಗ ರೂಪ ಅವರ ಹೊಲದಲ್ಲಿ ಕೆಲಸ ಮಾಡ್ತಿದ್ಲು. ಅವಳನ್ನು ನೋಡಿದ ಅವರು ಮೆಚ್ಚಿಕೊಂಡಿದ್ದ. ದೇವರ ದಯೆಯಿಂದ ಆ ಹೆಣ್ಣು ಮಗು ಈಗ ಅಲ್ಲಿ ಸಂತೋಷವಾಗಿದ್ದಾಳೆ ಅಂತ ಹೇಳ್ತಾರೆ. ಆಗಲೇ ಆ ಮಹಿಳೆಯರು ಕೇಳ್ತಾರೆ, ಇಷ್ಟಕ್ಕೂ ನೀನು ಯಾರು? ನೀನು ಯಾಕೆ ನಾನು ಅವರ ಅಕ್ಕ ಅಂತ ಹೇಳ್ತಾ ಇದ್ದೀಯಾ? ಅವಳ ಅಕ್ಕನಿಗೆ ಮದುವೆ ಆಗಿರಲಿಲ್ಲ, ಆದರೆ ಅವಳು ಎಲ್ಲಿ ಹೋದ್ಲು ಅಂತ ಗೊತ್ತಿಲ್ಲ. ನೀನು ನೋಡಿದ್ರೆ ತುಂಬು ಗರ್ಭಿಣಿ. ನೀನು ಯಾರು ಎಂದು ಕೇಳ್ತಾರೆ. ಆಗ ರೇಖಾ, ಆ ಪಾಪಿ ಅಕ್ಕ ನಾನೇ. ಆ ದಿನ ಅವಳನ್ನು ಒಂಟಿಯಾಗಿ ಬಿಟ್ಟು ಹೋದ ರೇಖಾ ನಾನೇ ಎಂದು ಹೇಳ್ತಾಳೆ. ಆ ಮಾತನ್ನು ಕೇಳಿ ಅಲ್ಲಿದ್ದ ಮಹಿಳೆಯರೆಲ್ಲರೂ ಶಾಕ್ ಆದರು. ನೀನು ಅವಳೇನಾ? ನೀನೇ ತಾನೇ ನಿನ್ನ ತಂಗಿಯನ್ನು ಬಿಟ್ಟು ಓಡಿ ಹೋಗಿದ್ದು ಎಂದು ಅವರೆಲ್ಲ ಅವಳ ಮೇಲೆ ಕೆಂಡಮಂಡಲವಾದರು. ಎಲ್ಲರೂ ಸೇರಿ ಬೈತಾ ಇದ್ರು, ನಿನ್ನದು ಎಂಥ ಕಲ್ಲು ಮನಸ್ಸು. ನೀನು ಅಷ್ಟು ಚಿಕ್ಕ ಹುಡುಗಿಯನ್ನು ಆ ರೀತಿ ಒಂಟಿಯಾಗಿ ಬಿಟ್ಟು ಹೋದೆಯಲ್ಲ. ನಿನಗೆ ಆ ದಿನ ಅವಳ ಮೇಲೆ ಕರುಣೆ ಇರಲಿಲ್ವಾ? ಪಾಪ ಆ ಹುಡುಗಿ ರಾತ್ರಿ ಹಗಲು ಅಕ್ಕ ಅಕ್ಕ ಅಂತ ನಿನ್ನ ಜಪ ಮಾಡಿಕೊಂಡೇ ಕೊರಗ್ತಿತ್ತು. ಅಂತಹ ಅಮಾಯಕ ಹುಡುಗಿಯನ್ನು ಬಿಟ್ಟು ಹೋಗಲು ನಿನಗೆ ಮನಸ್ಸಾದರೂ ಹೇಗೆ ಬಂತು? ಆಗ ಮಹಿಳೆ ಹೇಳ್ತಿದ್ಲು, ಒಂದು ವೇಳೆ ರೂಪಾಳ ಮೇಲೆ ದೇವರ ದಯೆ ಇರಲಿಲ್ಲ ಎಂದಿದ್ರೆ ಈ ದಿನ ಹುಡುಗಿಯ ಪರಿಸ್ಥಿತಿ ತೀರಾ ಕೆಟ್ಟದಾಗಿರ್ತಿತ್ತು. ನೆನೆಸಿಕೊಂಡ್ರೆ ಭಯವಾಗುತ್ತದೆ ಎಂದು ಹೇಳ್ತಾರೆ. ಆದರೆ ರೇಖಾ ನಾಚಿಕೆಯಿಂದ ತಲೆ ಬಗ್ಗಿಸಿಕೊಂಡು ನಿಂತುಕೊಂಡಿದ್ಲು. ಹೌದು ಅಕ್ಕ, ನೀವು ಹೇಳ್ತಾ ಇರೋದು ನಿಜ. ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನ್ನ ಒಡ ಹುಟ್ಟಿದ ತಂಗಿ ಅಂತ ನೋಡದೆ
ನಾನು ಅವಳನ್ನು ಆ ದಿನ ಬಿಟ್ಟು ಹೊರಟು ಹೋದೆ. ದಯವಿಟ್ಟು ನಾನು ಅವಳ ಬಳಿ ಕ್ಷಮೆ ಕೇಳಬೇಕು ಎಂದು ಕೇಳಿಕೊಳ್ತಾಳೆ. ಆಗ ಆ ಮಹಿಳೆಯರು ರೂಪಾಳಿಗೆ ವಿಷಯ ತಿಳಿಸಿ ಕರೆದುಕೊಂಡು ಬರಲು ಹೋಗ್ತಾರೆ. ಸ್ವಲ್ಪ ದೂರದಲ್ಲಿ ಕೆಲವು ಮಹಿಳೆಯರ ಜೊತೆ ಸುಂದರವಾದ ಹುಡುಗಿಯೊಬ್ಬಳು ರೇಷ್ಮೆ ಸೀರೆ ಉಟ್ಟುಕೊಂಡು ಬಂಗಾರದ ಒಡವೆಗಳನ್ನು ಹಾಕಿಕೊಂಡು ದೇವತೆ ಥರ ನಡೆದುಕೊಂಡು ಬರ್ತಾ ಇದ್ಲು. ಅವಳನ್ನು ನೋಡಿ ರೇಖಾಳಿಗೂ ಸಹ ಗುರುತು ಹಿಡಿಯಲು ಸಾಧ್ಯವಾಗಲಿಲ್ಲ. ಆಗ ರೂಪ ತನ್ನ ಅಕ್ಕನ ಬಳಿ ಹೋಗಿ ಅವಳ ಮುಖವನ್ನು ಸರಿಯಾಗಿ ಗಮನಿಸಿ ನೋಡಿದಾಗ ಅವಳಿಗೆ ದೊಡ್ಡ ಆಶ್ಚರ್ಯವಾಯಿತು. ಆಗ ತಕ್ಷಣ ರೇಖಾ ರೂಪಾಳ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾಳೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ರೂಪ, ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಾನು ನನ್ನ ಸುಖಕ್ಕಾಗಿ ನಿನ್ನನ್ನು ಒಂಟಿಯಾಗಿ ಬಿಟ್ಟು ಹೊರಟು ಹೋದೆ ಅಂತ ಅಳುತ್ತಾ ಕ್ಷಮೆ ಕೇಳ್ತಾ ಇದ್ಲು. ನಾನು ಯಾರಿಗಾಗಿ ನಿನ್ನನ್ನು ಬಿಟ್ಟು ಹೋದ್ನೋ ಅವನು ಕೂಡ ನನ್ನನ್ನು ಬಿಟ್ಟು ಹೊರಟು ಹೋದ. ಈಗ ನನ್ನ ಬಳಿ ಯಾರೂ ಇಲ್ಲ, ನನ್ನನ್ನು ಕ್ಷಮಿಸಿಬಿಡು ಅಂತ ಹೇಳ್ತಿದ್ಲು. ಅಕ್ಕಪಕ್ಕ ಇದ್ದ ಜನರೆಲ್ಲ ಮೌನವಾಗಿ ಆ ದೃಶ್ಯವನ್ನು ನೋಡ್ತಾ ನಿಂತಿದ್ರು. ರೂಪ ತಬ್ಬಿಕೊಂಡು ಅಳ್ತಾ ತನ್ನ ಅಕ್ಕನನ್ನು, ಅಕ್ಕ ನೀನು ನನ್ನನ್ನು ಬಿಟ್ಟು ಇಷ್ಟು ದಿನ ಎಲ್ಲಿಗೆ ಹೋಗಿದ್ದೆ? ನಾನು ನಿನಗಾಗಿ ಇವತ್ತಿನವರೆಗೂ ಕಾಯ್ತಾ ಇದ್ದೀನಿ ಗೊತ್ತಾ ಎಂದು ಹೇಳುತ್ತಾ ಅಕ್ಕ ತಂಗಿಯರು ಇಬ್ಬರು ಜೋರಾಗಿ ಅಳ್ತಾ ಇದ್ರು. ಆಗ ರೂಪ ಹೇಳಿದ್ಲು, ಅಕ್ಕ ಆಗಿದ್ದು ಆಗಿ ಹೋಯಿತು, ಎಷ್ಟೇ ಆದರೂ ನೀನು ನನ್ನ ಅಕ್ಕ, ನಾನು ನಿನ್ನನ್ನು ಹೇಗೆ ತಾನೇ ಬಿಟ್ಟು ಬಿಡಲಿ? ಈಗ ನೀನು ಒಂಟಿಯಲ್ಲ, ನಿನ್ನ ಜೊತೆ ನಾನಿದ್ದೇನೆ, ನೀನು ನನ್ನ ಜೊತೆ ನಮ್ಮ ಮನೆಗೆ ಬಾ ಅಕ್ಕ ಅಂತ ಹೇಳ್ತಾಳೆ. ರೂಪ ತನ್ನ ಅಕ್ಕನ ಕೈ ಹಿಡಿದುಕೊಂಡು ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾಳೆ. ಈಗ ರೇಖಾ ಕೂಡ ಅವರ ಮನೆಯಲ್ಲಿ ಅವರ ಜೊತೆಗೆ ಇದ್ಲು. ತನ್ನ ತಂಗಿಯ ಮನೆಯಲ್ಲಿ ಅವಳಿಗೆ ಯಾವುದೇ ಕೊರತೆ ಇರಲಿಲ್ಲ. ತುಂಬ ಚೆನ್ನಾಗಿ ಎಲ್ಲರೂ ಅವಳನ್ನು ಮನೆಯಲ್ಲಿ ನೋಡಿಕೊಳ್ತಿದ್ರು. ಕೆಲವು ದಿನಗಳ ನಂತರ ರೂಪಾಳ ಗಂಡ ರೇಖಾಳ ಗಂಡನನ್ನು ಹುಡುಕಿಕೊಂಡು ಕರೆದುಕೊಂಡು ಬರ್ತಾನೆ ಮತ್ತು ಅವನಿಗೆ ಬುದ್ಧಿ ಹೇಳಿ ಅವಳ ಜೊತೆ ಜೀವನ ಮಾಡುವಂತೆ ನ್ಯಾಯ ತೀರ್ಮಾನ ಮಾಡ್ತಾರೆ. ಈಗ ರೂಪಾಳಿಗೆ ತನ್ನ ಅಕ್ಕನ ಜೀವನ ಸರಿ ಹೋಗುತ್ತದೆ ಎನ್ನುವ ಭರವಸೆ ಹೆಚ್ಚಾಯಿತು. ಅದರಂತೆ ರೂಪಾಳ ಅತ್ತೆ ಮಾವ ರೇಖಾ ಅವಳು ತನ್ನ ಗಂಡನ ಜೊತೆ ಜೀವನ ಮಾಡಲಿ ಎಂದು ಅವರ ಸ್ವಂತ ಜಾಗದಲ್ಲಿ ಒಂದು ಪುಟ್ಟ ಮನೆಯನ್ನು ಕೂಡ ಕಟ್ಟಿಕೊಡ್ತಾರೆ. ರೇಖಾ ಈಗ ತನ್ನ ಗಂಡನೊಂದಿಗೆ ಆ ಮನೆಯಲ್ಲಿ ಜೀವನ ಮಾಡ್ತಾ ಇದ್ದಾಳೆ. ಅವಳಿಗೆ ಈಗ ಒಂದು ಮಗು ಕೂಡ ಆಗಿದೆ. ಈಗ ತಬ್ಬಲಿಗಳಾಗಿದ್ದ ರೂಪ ಮತ್ತು ರೇಖಾ ತಮ್ಮದೇ ಆದ ಕುಟುಂಬಗಳೊಂದಿಗೆ ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದಾರೆ. ಸ್ನೇಹಿತರೆ, ಈ ಕಥೆಯಲ್ಲಿ ರೂಪ ತನ್ನ ಅಕ್ಕ ರೇಖಾ ಮೋಸ ಮಾಡಿದ್ದರೂ ಅವಳಿಗೆ ಒಳ್ಳೆಯದಾಗಲಿ ಎಂದು ಅವಳಿಗೊಂದು ಜೀವನ ಕಟ್ಟಿಕೊಟ್ಟದ್ದು ಸರಿಯಾ ತಪ್ಪಾ ಎನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.